ಪಕ್ಷದಲ್ಲೇ ನಿಮ್ಮ ನಾಯಕರುಗಳೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ದೆಹಲಿಗೆ ಹೋಗ್ತಾರೆ, ಕಮಾಂಡ್ ಭೇಟಿ ಆಗ್ತಾರೆ. ಎಲ್ಲಗಳು ಸಹ ಅವರು ಬಗೆಹರಿಸಲಿಕ್ಕೆ ಕೂತ್ಕೊಂಡು ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಕುರ್ಚಿ ರಾಜಕೀಯ ನಡೀತಿದೆ. ಎಲ್ಲ ಪಕ್ಷದಲ್ಲೂ ಸಹ ಇದು ನಡೀತಾ ಇದೆ. ಕುರ್ಚಿಗಳು ಕಡಿಮೆ, ಏನು ಅದರ ಆಕಾಂಕ್ಷಿಗಳು ಜಾಸ್ತಿ ಇದಾವೆ. ಸೊ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುತ್ತೆ. ಯಾರಿಗೆ ಒಳ್ಳೆ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ, ಅವರ ಕುರ್ಚಿಗೆ ಬರ್ತಾರೆ. ಈ ಸಮಸ್ತ ಜನರು ಸಹ ಅದಕ್ಕೆ ತೀರ್ಮಾನ ಮಾಡ್ತಾರೆ. ಅದು ಮುಂದೆ ಬರುವಂಥದ್ದು ಏನು ಭವಿಷ್ಯದಲ್ಲಿ ನಾವು ನೋಡ್ತೀವಿ. ಅದಾಗೆ ಅದು ಪರಿಹಾರ ಬಂದೇ ಬರುತ್ತೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಅಂತ ಒಂದು ಹೆಸರಲ್ಲಿ ಸಮಾವೇಶ ಮಾಡ್ತಾರೆ. ಅದು ನಮ್ಮ ಮಾಹಿತಿಗೆ ಏನು ಸದ್ಯದಲ್ಲಿ ಬಂದಿಲ್ಲ. ಆದರೆ ಅವರು ಏನು ನಾವು ಇಲ್ಲಿ ಬಂದಿರುವಂಥದ್ದು ಕೆಲಸಕ್ಕಾಗಿ, ಇದು ಒಂದು ಬಾಗಿನ ಅರ್ಪಿಸೋಕ್ಕಾಗಿ, ಮುಂದೆ ಇದು ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಮತ್ತು ಅಲ್ಲಿ ಏನು ಯಾವ ರೀತಿ ನಮ್ಮ ಭಾರತದ ಸಮಸ್ತ ಜನರನ್ನು ದಿಕ್ತಪ್ಪಿಸ್ತಾ ಇರೋದು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಸಂಪೂರ್ಣವಾದ ಒಂದು ಮಾಹಿತಿ ಕೊಡಲಿಕ್ಕೆ ಬಂದಿರೋದು. ಪಕ್ಷದಲ್ಲೇ ನಿಮ್ಮ ನಾಯಕರುಗಳೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ದೆಹಲಿಗೆ ಹೋಗ್ತಾರೆ, ಕಮಾಂಡ್ ಭೇಟಿ ಆಗ್ತಾರೆ. ಎಲ್ಲಗಳು ಸಹ ಅವರು ಬಗೆಹರಿಸಲಿಕ್ಕೆ ಕೂತ್ಕೊಂಡು ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಕುರ್ಚಿ ರಾಜಕೀಯ ನಡೀತಿದೆ. ಎಲ್ಲ ಪಕ್ಷದಲ್ಲೂ ಸಹ ಇದು ನಡೀತಾ ಇದೆ. ಕುರ್ಚಿಗಳು ಕಡಿಮೆ, ಏನು ಅದರ ಆಕಾಂಕ್ಷಿಗಳು ಜಾಸ್ತಿ ಇದಾವೆ. ಸೊ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುತ್ತೆ. ಯಾರಿಗೆ ಒಳ್ಳೆ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ, ಅವರ ಕುರ್ಚಿಗೆ ಬರ್ತಾರೆ. ಈ ಸಮಸ್ತ ಜನರು ಸಹ ಅದಕ್ಕೆ ತೀರ್ಮಾನ ಮಾಡ್ತಾರೆ. ಅದು ಮುಂದೆ ಬರುವಂಥದ್ದು ಏನು ಭವಿಷ್ಯದಲ್ಲಿ ನಾವು ನೋಡ್ತೀವಿ. ಅದಾಗೆ ಅದು ಪರಿಹಾರ ಬಂದೇ ಬರುತ್ತೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಅಂತ ಒಂದು ಹೆಸರಲ್ಲಿ ಸಮಾವೇಶ ಮಾಡ್ತಾರೆ. ಅದು ನಮ್ಮ ಮಾಹಿತಿಗೆ ಏನು ಸದ್ಯದಲ್ಲಿ ಬಂದಿಲ್ಲ. ಆದರೆ ಅವರು ಏನು ನಾವು ಇಲ್ಲಿ ಬಂದಿರುವಂಥದ್ದು ಕೆಲಸಕ್ಕಾಗಿ, ಇದು ಒಂದು ಬಾಗಿನ ಅರ್ಪಿಸೋಕ್ಕಾಗಿ, ಮುಂದೆ ಇದು ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಮತ್ತು ಅಲ್ಲಿ ಏನು ಯಾವ ರೀತಿ ನಮ್ಮ ಭಾರತದ ಸಮಸ್ತ ಜನರನ್ನು ದಿಕ್ತಪ್ಪಿಸ್ತಾ ಇರೋದು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಸಂಪೂರ್ಣವಾದ ಒಂದು ಮಾಹಿತಿ ಕೊಡಲಿಕ್ಕೆ ಬಂದಿರೋದು.